ಬರ್ರಿ ಇಲ್ಲಿ ಇಬ್ರು ಅಜ್ಜಿಯರು ಕುಂತಾರ. ನಮಸ್ಕಾರ ರೀ. ನಮಸ್ಕಾರ ರೀ. ಯಾವ್ರಿ? ಬೈರಮಡಿಗಿರಿ. ಈಗ ಎಲ್ಲಿ ಹೊಂಟ್ರಿ? ಬೈರಮಡಿಗೆ ನಡೆದಿರಿ. ಹೊಂಟ್ರಿ ಬಸ್ಸಿಗೆ ಕಾಯ್ಲತ್ರಿ? ಟೈಮ್ ಬಸ್ ಬರ್ತಾವನ್ರಿ ಇಲ್ಲಿ? 4ಕ್ಕೆ ಬರ್ತದ್ರಿ ನಾ. ಈ 4 ಮಟ ಕುಂದ್ರಬೇಕ್ರಿ? ಏನು ಬಂದಿವ್ ಹೋಗದ್ರಿ. 4 ಮಟ ಕುಂದ್ರಬೇಕ್ರಿ. ಈಗ ಟೈಮ್ ಬಸ್ ಇಲ್ಲ ನಂಗಾಯ್ತು. ಈಗ ಬಸ್ ಫ್ರೀ ಮಾಡ್ಯಾರ, ಹೆಂಗ್ ಅನುಕೂಲ ಐತಿ ನಿಮ್ಗ? ಹಾಂ ರೀ, ಅನುಕೂಲ ಐತಿ. ತಿಂಗಳ 200 ರೂಪಾಯಿ ಬರ್ತಾವ. ಬರ್ತಾವ. ಅವೇ ತೊಗೊಂಡು ಬಂದಿರಿ. ಪುಣ್ಯ ಹತ್ಲಿ ಅಂದಂಗ ಆಯ್ತು. ಅವೇ 200 ರೂಪಾಯಿ ತೊಗೊಂಬಂದ್ರಿ? ಮತ್ತೆ ರೇಷನ್ ರೊಕ್ಕ ಬರ್ತಾವ? ಅವು ಬರ್ಲಾತಾವ್ರಿ. ಈಗ ಪ್ರಧಾನ ಮಂತ್ರಿ ಬಿಜೆಪಿ ಆಗ್ಬೇಕು ಕಾಂಗ್ರೆಸ್ ಆಗ್ಬೇಕ್ರಿ? ನಮ್ಗೆ ಯಾರು ಸಹಾಯ ಮಾಡ್ರಿ ಅವ್ರ ಆಗ್ಬೇಕ್ರಿ. ಯಾರು ಸಹಾಯ ಮಾಡ್ಯಾರ? ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಡ್ಲತ್ತಾರ, ಕಾಂಗ್ರೆಸ್ ಆಗ್ಬೇಕತ್ರಿ? ಹೆಂಗ್ ನೋಡ ಸರ್ ಊರಾಗ ಇಲೆಕ್ಷನ್ ರೀ? ಎಲೆಕ್ಷನ್ ಅಂದ್ರೆ ಬಿಜೆಪಿ ಅದ ನೋಡ್ರಿ, ಗರಂ ಬಿಜೆಪಿ. ಮತ್ತೆ ಈಗ ಲಾಸ್ಟ್ ಟೈಮ್ ಖರ್ಗೆ ಸಾಹೇಬ್ರು ಸೋತಿದ್ರಿ, ಸಲ ಅವ್ರು ನಿಂತಿಲ್ಲ, ಅವ್ರು ಹಳೆಯರಿಗೆ ಟಿಕೆಟ್ ಕೊಟ್ಟಾರ್ರಿ. ರಾಧಾಕೃಷ್ಣ ಅವ್ರಿಗೆ ಕೊಟ್ಟಾರ. ಮತ್ತೆ ಖರ್ಗೆ ಸಾಹೇಬ್ರು ಯಾಕೆ ನಿಂತಿರಿ ಸಲ? ಈಗ ನಿಂತಿಲ್ರಿ ಅವರು, ಈಗ ಮ್ಯಾಗ ಹೋಗ್ಯಾರಿ ಅವರು. ಈಗ ಅವ್ರು ಹಳೆದವರಿಗೆ ಇಸ್ಕೊಟ್ಟಾರಿ ಅದು ಸೀಟ್. ಆ ಸೀಟಿಗೆ ಅವ್ರು ಬರಪ್ಲೇ ಇಲ್ಲಲ್ಲ. ಈಗ ರಾಧಾಕೃಷ್ಣ ಬರ್ತಾರೋ ಏನ ಉಮೇಶ್ ಯಾದವ್ ಅವ್ರು ಬರ್ಬೋದು? ಉಮೇಶ್ ಯಾದವ್ ಬರ್ತಾರೆ. ಅವ್ರು ಬರ್ತಾರೆ, ಕಣ್ಣು ಮುಚ್ಚಿ ಬರ್ತಾರೆ ಅವ್ರು. ಕೆಲಸ ಮಾಡ್ಯಾರ ಅವರು? ಮಾಡ್ಯಾರಿ ಕೆಲಸ, ಬಕ್ಕಳು ಮಾಡ್ಯಾರಿ ಕೆಲಸ. ಇನ್ನೂ ನಡೆದದ 70 ಕೋಟಿ ಕೆಲಸ ನಡೆದಲ್ಲಿ. ಇಲ್ಲಿ ಶಾಬಾದ್ ರೋಡಿಗೆ ರೀ, ಶಾಬಾದ್ ರಾವ್ ರೋಡಿಗೆ ಬ್ರಿಡ್ಜ್ ಮಾಡಿಸ್ಲತ್ತಾರ. ಒಳ್ಳೆ ಕೆಲಸ ಮಾಡ್ಯಾರಿ. ಈ ಪ್ರಧಾನಮಂತ್ರಿ ಯಾರಾಗ್ಬೋದ್ರಿ? ನರೇಂದ್ರ ಮೋದಿನೇ ಆತಾರೆ. ಅವ್ರು ಬಿಟ್ಟು ಯಾರಾಗತ್ತಾರೆ? ಈ ಸಲ 400 ಸೀಟ್ ಆರಾಮನೇ ಬರ್ತಾವ್ರಿ. ಈಗ ರಾಜ್ಯದಾಗ ಈ ಗ್ಯಾರಂಟಿಗಳನ್ನ ಕೊಟ್ಟಾರಲ್ರಿ ಸರ್ಕಾರ? ಯಾವನು ಗ್ಯಾರಂಟಿ ನಮ್ಗೆ ಬೇಕಾಗಿಲ್ಲ ರೀ. ಅವು ಹೆಣ್ಮಕ್ಳಿಗೆ ಕೊಟ್ಟರಲ್ಲ ರೀ. ಅವು ಹೆಣ್ಮಕ್ಳು ಅವನು ಒಬ್ರಿಗೆ ಬಂದು ಒಬ್ರಿಗೆ ಹೋದವು. ಅದ್ರಲ್ಲಿಂದ ಏನೂ ಉಪಯೋಗ ಇಲ್ಲ ರೀ. ಅದು ಗ್ಯಾರಂಟಿ ಕೊಟ್ಟರು ತಮ್ಮ ಮನೇಲಿಂದ ತಾವರೇ ಕೊಡಲ್ಲ, ನಮ್ಮದೇ ತೊಗೊಂಡು ನಮಗೆ ಇಡೋರಿ ಅವ್ರು ಚಿಣಿ. ಆ ಸಲಕ್ಕಿಂದ ಗ್ಯಾರಂಟಿಗಳು ಯಾರಿಗೂ ಹೆಣ್ಮಕ್ಳಿಗೂ ಕೊಡಬಾರ್ದು, ಯಾವುದು ಯಾರಿಗೂ ಕೊಡಬಾರ್ದು. ಸ್ವತಃ ದುಡಿಬೇಕು, ಸ್ವತಃ ಮುಂದೆ ಹೋಗ್ಬೇಕು. ಈಗ ನಿಮ್ಮ ಕಲಬುರಗಿ ಏನು ಊರಿಗಿನ ಏನೇನು ಆಗ್ಬೇಕಾಗೈತಿ ಕೆಲಸಗಳು? ಇನ್ನೂ ಆಗೈತೆ ರೀ. ಏನು ಮಾಡ್ತಾರೆ ನೋಡೋದ್ರಿ. ಮುಂದಿಂದ ಏನು ನೋಡೋದು ನೋಡ್ಕೊಂಡು ಬಿಡೋದ್ರಿ ಕ್ಲಾಸ್. ನಮ್ಮ ಹೆಸರು ಮಡಿವಾಳ ಅಂತ ಹೇಳ್ರಿ. ಉಮೇಶ್ ಇದಾವ ಇಲ್ಲಿ ಬಂದನ್ರಿ ಈ ಜಿಂದಾಗ. ಉಮೇಶ್ ಇದಾವ ಇಲ್ಲಿ ಒಂದು ಸ್ವಲ್ಪನೂ ಬರಲ್ರವ. ಜೀರೋ ತಿಳ್ಕೊರಿ ಸಾರಿ. ತಿಳಿಯೋರು ಬುದ್ಧಿವಂತರು ಓಟ್ ಹಾಕ್ತಾರೆ ಅವ್ರಿಗೆ. 2,000 ರೂಪಾಯಿ ಕೊಡ್ಲತ್ತಾರ. 2,000 ರೂಪಾಯಿ ಹೆಣ್ಮಗಳು ಉಣ್ತಾರ. ಮತ್ತು 5 ಕಿಲೋ ಅಕ್ಕಿದು ಕೊಡ್ತಾರ. ಅಕ್ಕಿ ದುಡ್ಡು ಕೊಡ್ತಾರ. ಉಮೇಶ್ ಇದಾವ ಹೆಂಗೆ ಬರ್ತಾನಂತೀರಿ? ಏನು ಮೋದಿ ಇಲ್ಲಿ ಬಂದಾರ್ರಿ? ಕೆಲಸ ಮಾಡೋರ್ರಿ ಬೇಕಲ್ರಿ. ಖರ್ಗೆ ಸಾಬ್ರನ್ನ ಕೆಲಸ ಮಾಡ್ರಿ, 1000 ಸಾರಿ ಕೆಲಸ ಮಾಡ್ರವ್ರು. ಈಗ ಖರ್ಗೆ ಸಾಬ್ ಒಂದು ಎಸ್ ಹಾಸ್ಪಿಟಲ್ದಾಗ ಕೂತ ಹಾಲ್ ಡಿಬೇಟ್ ಆದ್ಮೇಲೆ ಹೋಗಿ ಅಲ್ಲೇ ತೋರ್ಸ್ಕೊಂಡು ಬರ್ತಾರೆ. ಈಗ ಅವ್ರಿಗೆ ಉಲ್ಟಾ ಇಡ್ತಾರೆ ಇವ್ರು ಚಿಣಿ. ಅವ ದೊಡ್ಡ ಮನುಷ್ಯ, ಅವ ಹೇಳೋತಾನವ. ಅವ್ನು ನೋಡೇ ನಾವು ಅವ್ರ ಮನೆಗೆ ರೊಕ್ಕ ಬರ್ತಾವ ಅವ್ರಿಗೆ. ಈಗ ಇಷ್ಟೆಲ್ಲ ಕೆಲಸ ಮಾಡ್ಯಾರ ಅಂತೀರಿ, ಮತ್ತೆ ಖರ್ಗೆ ಸಾಹೇಬ್ರು ಯಾಕೆ 2019 ಸೋತ್ರ ಅಂತೀರಿ? ಸರ್ ಖರ್ಗೆ ಸಾಬ್ರು ಮತ್ತೆ ಹೊಸ ಮುಖ ನೋಡೋದಿತ್ತಲ್ಲ ತಿಳ್ಕೊರಿ. ಅವ್ರಿಗೆ ನಮಗೆ ನೋಡೋದಿತ್ತು ತಿಳ್ಕೊರಿ. ಆದ್ರೆ ಈಗ ನಾವು ನಾವೇ ಹುಚ್ಚಾಗಿದ್ದೇವೆ ಅವ್ರಿಗೆ ಕೆಡು. ಮತ್ತೆ ಕೆಲಸ ಮಾಡ್ಯಾರ ಅಂತೀರಿ, ಮತ್ತೆ ಯಾಕೆ ಹೊಸ ಮುಖವನ್ನ ಯಾಕೆ ನೋಡಕ್ ಹೋದ್ರಿ? ಅವ್ರಿಗೆ ಈಗ ನಾವು ನೋಡೋಕ್ಕಿಂತ ಮೊದಲು ಮತ್ತೊಬ್ರು ನೋಡ್ತಾರಲ್ರಿ. ಕೆಲವೊಂದು ಟೈಮ್ನ ಜಾತಿ ಭೇದ ಅಥವಾ ಕೆಲವೊಂದು ತಲೆಗೆ ಈ ಸಲ ಅವ್ರು ನಿಂತಿಲ್ಲ. ರಾಧಾಕೃಷ್ಣ ಸರ್ ಬರ್ತಾರೆ. ಅವ್ರು ಹಳೆಯರ್ ಯಾಕೆ ಖರ್ಗೆ ಸಾಹೇಬ್ರು ಯಾಕೆ ನಿಂತಿಲ್ಲ ಅನ್ಸುತ್ತೆ ನಿಮಗೆ? ಖರ್ಗೆ ಸಾಬ್ರು ಯಾಕೆ ನಿಂತಿಲ್ಲ ಅದು ಏನು ಗೊತ್ತಿಲ್ಲ ರೀ. ಆದ್ರೆ ರಾಧಾಕೃಷ್ಣ ಸರ್ ಬರ್ತಾರೆ ಗ್ಯಾರಂಟಿ. ಫೈಟ್ ಐತೈತ್ರಿ ಇಲೆಕ್ಷನ್ ಇಲ್ಲಿ? ಫೈಟ್ ಹತ್ತವ್ರಿ. ಎಲ್ಲ ಬಡವ್ರಿಗಾಗೋ ಫೈಟ್ ಹತ್ತವೇನ್ರಿ. ಸುಮ್ ಬರೀ ಒಣ ಅವ್ರಿಗೆ ಏನು ಅನ್ಸದ್ರಿ, ಮೋದಿ 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 ಮೋದಿ. ಅದು ಏನು ಮಾಡಿಬಿಟ್ರೆ ನಮ್ಗೆ ಅದಕ್ಕೂ ಇಲ್ಲ. ಕೆಲಸ ಎಲ್ಲಿ ಮಾಡ್ತಾರೆ ಅದು ಮೇನ್ ಇಂಪಾರ್ಟೆಂಟ್ ಇರ್ತದೆ ಸರ್. ಕೆಲಸ ಯಾರು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಅದೇ ಇಂಪಾರ್ಟೆಂಟ್ ಇರ್ತದೆ ಇಲ್ಲಿ. ಈಗ ಅಕಸ್ಮಾತ್ ಕಾಂಗ್ರೆಸ್ ಬರ್ತಪ್ಪ ಅಂದ್ರೆ ಯಾರು ಆಗ್ಬೇಕು ಪ್ರಧಾನಮಂತ್ರಿ ಕಾಂಗ್ರೆಸ್ನಿಂದ? ಯಾರಾಗ ಹೇಳಿರಿ ಸರ್, ಅದು ಜನಕ್ಕೆ ಒಳ್ಳೆಯವ್ರಾಗವ್ರಾಗಿರ್ಬೇಕು. ನನ್ನ ಪ್ರಕಾರ ನಮ್ಮ ಇವರೇ ಆಗ್ಬೇಕಂತ ನಮ್ಮ ಲೆಕ್ಕ ರೀ. ಖರ್ಗೆ ಸಾಹೇಬ್ರಿ. ಮಡಿವಾಳ ಸಾಹೇಬರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಅನ್ನ ಕೊಡ್ಲಾತೀವಿ ಅನ್ನಾರ ತೋರಿ. ಹೆಂಗ್ ನಡೆದು ಊರಾಗ ಇಲೆಕ್ಷನ್ ನಡೆದ್ರಿ ಒಂದ್ ಮಟ್ಟಿಗೆ. ಹೆಂಗ್ ಸರಳ ಐತೋ ಏನ್ ಟಪ್ ಐತಿ ಈ ಸಲ? ಯಾರಿಗೆ ಟಪ್ ಐತಿ, ಯಾರಿಗೆ ಸರಳ ಐತಿ? ತಪ್ಪೇ ಅದಾವ್ರಿ. ಯಾರಿಗೆ ಟಪ್ ಐತೈತ್ರಿ? ಕಾಂಗ್ರೆಸ್ ವಜ್ಜಿ ಹೋಗ್ತದ್ರಿ. ಕಾಂಗ್ರೆಸ್ಸಿಗೆ ಯಾಕೆ ಕಾಂಗ್ರೆಸ್ ವಜ್ಜಿ ಹೋಗ್ತೈತಿ? ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋ ಕೆಲಸ ಯಾವ ಈ ಕಾಂಗ್ರೆಸ್ ಇಂದ ಖರ್ಗೆ ಸಾಹೇಬ್ರ ಹಳೆಯ ರಾಧಾಕೃಷ್ಣ ಅವ್ರು ನಿಂತಾರ, ಈ ಕಡೆ ಬಿಜೆಪಿ ಉಮೇಶ್ ಜಾಧವ್ ನಿಂತಾರ. ಯಾರಿಗೆ ಲಾಭ ಆಗ್ಬಹುದು? ಜಾಧವ್ ಲಾಭ ಆಗ್ತದ್ರಿ. ಖರ್ಗೆ ಸಾಬ್ರು ನಿಂತಾರೆ ಏನು ಟಫ್ ಆಗ್ತಿತ್ತು. ಖರ್ಗೆ ಸಾಹೇಬ್ರು ಯಾಕೆ ನಿಂತಿಲ್ಲ? ಅದು ನಮ್ಗೇನು ಅಷ್ಟು ಇದು ಇಲ್ರಿ. ಖರ್ಗೆ ಸಾಬ್ರು ನಿಂತ್ರೆ ಟಫ್ ಆಗ್ತಿತ್ತು. ಟಪ್ ಹಾಕಿತ್ತು. ಮತ್ತೆ ಟಪ್ ಹಾಕಿತ್ತು. ಅವ್ರು ನಿಂತರು ಟಪ್ ಹಾಕಿತ್ತಂದ್ರೆ ಅವ್ರು ನಿಂತರೆ ಟಫ್ ಆಗ್ತಿತ್ತು. ಈಗೇನು ಈಸಿದಾಗ ಆತ ಉಮೇಶ್ ಜಾಧವ್ ಅಂತ ಅನ್ಕೋತೀನಿ. ನಮಸ್ಕಾರ ಅಜ್ಜಾರ, ಆರಾಮದ್ರಿ? ಊಟ್ರಿ? ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ? ನಮಗ
ಕಾಂಗ್ರೆಸ್ ಅವ್ರು ಆಗ್ಬೇಕು ಖರ್ಗೆ ಸಾಹೇಬ್ರಿ ಖರ್ಗೆ ಸಾಹೇಬ್ರು ಆಗ್ಬೇಕು. ಈ ಸಲ ಮತ್ತೆ ಖರ್ಗೆ ಸಾಹೇಬ್ರು ಹಳೆಯರ್ ನಿಲ್ಸ್ಯಾರಲ್ರಿ ರಾಧಾಕೃಷ್ಣ ಅವ್ರಿಗೆ ಅವ್ರಿಗೆ ಹಾಕ್ತಾರ ಕಾಂಗ್ರೆಸ್ ಅವ್ರಿಗೆ ಹಾಕಾರ ಅವ್ರು ಯಾಕಾರತ್ತಾರೆ. ಈ ಎಲೆಕ್ಷನ್ ಬರತ್ತದ ಹೆಂಗ್ ನಡೀತಾರೆ ಇಲೆಕ್ಷನ್? ನಾವು ಹೋಗಿಲ್ಲ ಪಕಡಿ ದೇವ್ರಿಗೆ ಇದು ಬಂದಿ ಈಗ ಯಾರು ಪ್ರಧಾನಮಂತ್ರಿ ಆಗ್ಬೇಕ್ರಿ ನಿಮ್ಗೆ? ಯಾರನ್ನೊಬ್ರು ಆಲಿ ಏನಾದ್ರು ಯಾರು ಆಗ್ಬೋದ್ರಿ ನಿಮ್ಮ ಪ್ರಕಾರ ಅಂದಾಜು ಮೇಲೆ? ಆಲಿ ಯಾರನ್ನೊಬ್ರು ಆದ್ರೆ ಚಲೋ. ಅದ್ರಾಗ ಯಾಕೆ ಜಗಳ ಯಾಕೆ ಹೇಳು? ಜಗಳ ಆದ್ರೆ ಯಾಕೆ ಮಾಡುದ್ರಿ? ಯಾರ ಒಬ್ರು ಆಲತ್ರಿ, ಯಾರು ಆಗ್ಬೋದು ಅಂತೀರಿ ನೀವು? ಆಲಿ ಯಾರನ್ನ ಆಲಿ ಒಬ್ರು ಯಾರು ಯಾಕೆ ಆಲಿ? ಅಕ್ಕ ನಮಸ್ಕಾರ. ಈಗ ಹೆಂಗ್ ನಿಮ್ ಬಸ್ ಫ್ರೀ ಅನುಕೂಲ ಆಗೈತ್ರಿ? ಹ್ಞೂ ರೀ ನಿಮಗೆ ತಿಂಗಳ 2,000 ರೂಪಾಯಿ ಬರ್ತಾವ್ರಿ. ಅನುಕೂಲ ಆಗೈತ್ರಿ ನಿಮ್ಗೆ? ಅನುಕೂಲ ಆಗೈತಿ. ಈಗ ಯಾರು ಆಗ್ಬೇಕ್ರಿ ಪ್ರಧಾನಿ ಮಂತ್ರಿ ನಿಮ್ಗೆ? ಕಾಂಗ್ರೆಸ್ ಆಗ್ಬೇಕ್ರಿ. ಕಾಂಗ್ರೆಸ್ ಆಗ್ಬೇಕ್ರಿ. ಇವು 5ಗೆ ಕಾಂಗ್ರೆಸ್ ಯಾಕೆ ಆಗ್ಬೇಕ್ರಿ? ಸಹಾಯ ಮಾಡಾಕತ್ತಾರ. ನಮಸ್ಕಾರ ಅಕ್ಕರ. ನಮಸ್ಕಾರ. ಈಗ ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ? ಬಿಜೆಪಿ ಆಗ್ಬೇಕು, ಕಾಂಗ್ರೆಸ್ ಆಗ್ಬೇಕು? ಈಗ ಮತ್ತೆ 2,000 ರೂಪಾಯಿ ಹಾಕ್ಲಕ್ಕದನ್ನ ಕಾಂಗ್ರೆಸ್ ಆಗ್ಬೇಕು. ಮತ್ತೆ ನಿಮ್ಗೆ 2,000 ರೂಪಾಯಿ ಬರತ್ತಿಲ್ಲ ಅನ್ನತ್ತಿಲ್ಲ ಮತ್ತೆ? ಮತ್ತೆ ಹೆಂಗಸರಿಗೆ ಚಲೋ ಅದಲ್ರಿ ಅನುಕೂಲ. ನಿಮಗೆ ಆಗತ್ತಿಲ್ಲ ಈಗ 2,000 ರೂಪಾಯಿ ನಿಮಗೆ ಬಂದಿಲ್ಲ? ನಮ್ಗೆ ಬಂದಿಲ್ಲ. ಹಿಂದಿನವ್ರಿಗೆ ಚಲೋ ಅದಲ್ಲ ಅನುಕೂಲ. ಬಟ್ ಬೇರೆದವ್ರಿಗೆ ಚಲೋ ಆಗೈತಿ. ನಿಮಗೆ ಬರ್ಲಿಕ್ಕೆ ಅಂದ್ರೆ ಒಟ್ಟು ಹೆಣ್ಮಕ್ಳಿಗೆ ಚಲೋ ಆಗೈತಿ. ಚಲೋ ಆಗ್ಯದ. ಬಸ್ ಫ್ರೀ, ರೊಕ್ಕ ಮತ್ತೆ ಅನುಕೂಲ. ಇವು ಗ್ಯಾರಂಟಿ ನಿಮ್ಗೆ ಖುಷಿ ಐತಿ? ಬಸ್ ಫ್ರೀ 2,000 ರೂಪಾಯಿ ಕೊಡತ್ತಾರೆ, ನಿಮ್ಗೆ ಸಂತೋಷ ಐತಿ ಅದ್ರಲ್ಲಿ? ಈಗ ಯಾರು ಆಗ್ಬೇಕು? ಕಾಂಗ್ರೆಸ್ ಆಗ್ಬೇಕು ಏನು ಬಿಜೆಪಿ ಆಗ್ಬೇಕ್ರಿ ಪ್ರಧಾನಮಂತ್ರಿ? ಮತ್ತೆ 2,000 ರೂಪಾಯಿ ಹಾಕ್ಲಕತ್ತಾನ ಮತ್ತು ಅನುಕೂಲ ಅದ ಅನ್ಕೇಸಿ ಆಗ್ಬೇಕಂತಾರ. ಗಬ್ಬೂರ್ ಗ್ರಾಮಸ್ಥರ ಒಂದು ಅಭಿಪ್ರಾಯನ ತಿಳ್ಕೊಂಡಿವಿ. ಬಿಸಿಲ್ರಿ ನೆತ್ತಿ ಮೇಲೆ ಬಂದೈತಿ, ಫುಲ್ ಸುಡ್ಲಾತೈತಿ. ಒಂದು ತಂಪು ಪಾನಕ ಕುಡಿದು ಬರ್ತೀನಿ. ಅಲ್ಲಿ ಮಟ ನೀವು ತೋರ ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.